ಇನ್ನು ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಬೆನ್ನ ಹಿಂದೆನೆ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕೂಡ ಬರುತ್ತೆ. ಗಂಡ ಹೆಂಡತಿ ಜೀವನದಲ್ಲಿ ಒಂದಷ್ಟು ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವುದು ಲಾಭ ತರುತ್ತೆ, ಯಾವುದು ನಷ್ಟ ತರುತ್ತೆ. ಗುರುದೇವ್, ವೃಷಭ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ? ಯಾವ ಕೆಲಸಗಳು ಮಾಡೋದು ಅದೃಷ್ಟವನ್ನ ತರುತ್ತೆ, ಯಾವ ಕೆಲಸವನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು, ಯಾವ ಕ್ಷೇತ್ರದಲ್ಲಿ ಲಾಭ, ಯಾವ ಕ್ಷೇತ್ರದಲ್ಲಿ ನಷ್ಟ, ಯಾವ ಸಂಖ್ಯೆ, ಯಾವ ಬಣ್ಣ ಉತ್ತಮ ಫಲವನ್ನ ಕೊಡುತ್ತೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಷಭ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವುದು ಲಾಭ ತರುತ್ತೆ, ಯಾವುದು ನಷ್ಟ ತರುತ್ತೆ, ಇದರ ಕುರಿತಾಗಿ ಪರಿಪೂರ್ಣವಾದ ಮಾಹಿತಿಯನ್ನು ನೋಡೋದಾದ್ರೆ, ನಿಮಗೆ ಈ ಮಾಸದಲ್ಲಿ ಅಡೆತಡೆಗಳು ಯಾವ ರೀತಿ ಬರುತ್ತೆ, ಅದನ್ನ ಶಾಸ್ತ್ರೋಕ್ತವಾಗಿ ಪರಿಹಾರ ಮಾಡಿಕೊಳ್ಳೋದು ಹೇಗೆ, ಸುಲಭ ಪರಿಹಾರಗಳು ನೀವು ಯಾವುದನ್ನ ಅನುಸರಿಸಬೇಕು, ಎಲ್ಲವನ್ನ ಕೂಡ ನೋಡೋದಾದ್ರೆ ಸ್ವಲ್ಪ ಈ ಟೈಮ್ ತಗೊಂಡು ಈ ವಿಡಿಯೋವನ್ನು ನೋಡೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ನೀವು ಟೈಮ್ ಕೊಟ್ಟು ವಿಡಿಯೋ ನೋಡಿದಾಗ ಖಂಡಿತವಾಗ್ಲೂ ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ಇನ್ನು ವೃಷಭ ರಾಶಿ ಬಗ್ಗೆ ಹೇಳೋದಾದ್ರೆ, ಈ ರಾಶಿಯಲ್ಲಿ ಬರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ 3 ಪಾದಗಳು, ಹಾಗೆ ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರದ ಮೊದಲ 2 ಪಾದಗಳು ಬರುತ್ತೆ. ಹಾಗೆ ವೃಷಭ ರಾಶಿ, ವೃಷಭ ಲಗ್ನ, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಹಾಗೂ ನೀಲಿ ಬಣ್ಣ. ನೀವು ಪೂಜಿಸಬೇಕಾದಂತಹ ದೇವರು ಮಹಾಲಕ್ಷ್ಮಿ. ಮಕರ ಮತ್ತು ಕುಂಭ ರಾಶಿಗಳು ಮಿತ್ರ ರಾಶಿಗಳು, ಸಿಂಹ ಮತ್ತು ಧನಸ್ಸು ರಾಶಿಗಳು ಶತ್ರು ರಾಶಿಗಳಾಗುತ್ತೆ. ಇನ್ನು ವೃಷಭ ರಾಶಿಯವರನ್ನ ನೋಡೋದಾದ್ರೆ, ದಯೆ, ದಾಕ್ಷಿಣ್ಯ, ವಿನಯ ಅಂತಕ್ಕಂಥದ್ದು ಇವರಲ್ಲಿ ತುಂಬಿ ತುಳುಕಾಡ್ತಕ್ಕಂಥದ್ದು. ಯಾರು ಇವರ ಹತ್ರ ತೊಂದರೆ ಅಥವಾ ಸಮಸ್ಯೆಯಲ್ಲಿ ಇದ್ದೇನೆ ಅಂತ ಬಂದ್ರೆ ಸಮಸ್ಯೆ ಹೇಳ್ಕೊಳ್ತಾರಲ್ಲ, ಅವರಿಗೆ ಬೇಗ ಕರಗ್ತಕ್ಕಂಥವ್ರು ಈ ವೃಷಭ ರಾಶಿಯವರಾಗಿರ್ತಾರೆ. ಇಂತಹ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಒಂದು ಅದೃಷ್ಟ ತರುವಂತಹ ದಿನಾಂಕಗಳಂದ್ರೆ 12ನೇ ತಾರೀಕು, 15, 21, 22 ಹಾಗೂ 23ನೇ ತಾರೀಕುಗಳು ಲಾಭದಾಯಕವಾಗಿರುತ್ತೆ. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸೋದ್ರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಾಗುತ್ತೆ, ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ, ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ, ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ಇನ್ನು ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಬೆನ್ನ ಹಿಂದೆನೆ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕೂಡ ಬರುತ್ತೆ. ಯಾವುದೇ ಸಮಸ್ಯೆ ಬಂದ್ರು, ಎಂತಹದ್ದೇ ಸಮಸ್ಯೆ ಬಂದ್ರು ಅದನ್ನ ಎದುರಿಸ್ತಕ್ಕಂತಹ ಒಂದು ತೇಜಸ್ಸು, ಒಂದಷ್ಟು ವರ್ಚಸ್ಸು ಅಂತಕ್ಕಂಥದ್ದು ಈ ವೃಷಭ ರಾಶಿಯವರಲ್ಲಿ ಅವರ ಹುಟ್ಟುತ್ತಾನೆ ಬಂದಿರತಕ್ಕಂತಹ ವಿಚಾರ. ಯಾಕಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಕೂಡ ಬಹಳ ಜಾಸ್ತಿ ಇರುವಂಥದ್ದು. ಸಹಾಯ ಮಾಡಿಲ್ಲ ಆ ದೇವರು, ಯಾರೂ ಕೂಡ ನನ್ನ ಬೆನ್ನಿಗೆ ನಿಂತಿಲ್ಲ, ದೇವರ ಅನುಗ್ರಹ ನನಗಿಲ್ಲ ಅಂತ ಹೇಳಿ ವೃಷಭ ರಾಶಿಯವರು ನೊಂದುಕೊಳ್ತಾರೆ. ಆದರೆ ಖಂಡಿತವಾಗ್ಲೂ ಕೂಡ ದೇವರ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಹಾಗೆ ಮಾನಸಿಕವಾಗಿ ಸದೃಢತೆ ಅಂತಕ್ಕಂಥದ್ದು ಕೂಡ ನೀವು ಇರಬೇಕಾಗತ್ತೆ. ಏನು ಮಾಡಬೇಕು, ಎಷ್ಟು ಸರಿ ಮಾಡಬೇಕು, ಯಾವ ಥರ ಮಾಡಿದ್ರೆ ನನ್ನ ಜೀವನ ಸಕ್ಸಸ್ ಆಗ್ತೇನೆ ಅಂತಕ್ಕಂಥದ್ದು ಬಹಳ ವೃಷಭ ರಾಶಿಯವರ ಮನಸ್ಸಿನಲ್ಲಿ ಕಾಡ್ತಕ್ಕಂತಹ ಪ್ರಶ್ನೆ. ಈ ತಿಂಗಳಲ್ಲಿ ಎಲ್ಲ ಸಮಸ್ಯೆಯಿಂದ ಕೂಡ ನೀವು ಪಾರಾಗ್ತೀರಿ. ಹಾಗೆ ಹಣಕಾಸಿನ ಸಮಸ್ಯೆ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಪಾರಾಗುವಂತಹ ಒಂದು ವೃಷಭ ರಾಶಿಯಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪೆಂಡಿಂಗ್ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಮಾಸದಲ್ಲಿ ಒಂದಷ್ಟು ಅಳತೆಗೂ ಮೀರಿ ಕೆಲಸ ಕಾರ್ಯಗಳು ಒಪ್ಕೊಂಡಾಗ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸ್ವಲ್ಪ ಅಡೆತಡೆಗಳು ಅಂತಕ್ಕಂಥದ್ದು ಕೂಡ ನಿರ್ಮಾಣ ಆಗ್ಬೋದು. ಈ ತಿಂಗಳಲ್ಲಿ ಬಹುತೇಕ ಅನುಕೂಲವಾಗಿರ್ತಕ್ಕಂತಹ ಮಾಸ ಆಗಿದೆ. ಈ ವಿಡಿಯೋವನ್ನು ನೀವು ತಿಳ್ಕೊಳ್ಬೇಕಾಗಿರೋ ಬಹುಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಒಂದು ಹಣದ ವಿಚಾರ ಅಂತ ಬಂದಾಗ ಬೇರೆಯವರ ಮೇಲೆ ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಬೇಡಿ. ಪ್ರಾಬ್ಲಮ್ ಇತ್ತು ಅಂದರೆ ಅಥವಾ ಸಮಸ್ಯೆ ಇತ್ತು ಅಂದರೆ ಆ ಸಮಸ್ಯೆಯನ್ನು ನೀವೇ ಪರಿಹಾರ ಮಾಡಲಿಕ್ಕೆ ನೋಡಿ. ಯಾಕಂದರೆ ಆಡುವವರ ಬಾಯಿಗೆ ಸಿಕ್ಕಾಕೊಡುವಂತಹ ಪರಿಸ್ಥಿತಿ ಕೂಡ ಮುಂದಿನ ದಿನಗಳಲ್ಲಾಗುತ್ತೆ. ಅಂದರೆ ನಿಮ್ಮ ಹಿತಶತ್ರುಗಳು ಯಾರಿರ್ತಾರಲ್ಲ, ಅವರು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ನೀವೇ ಅವರಿಗೆ ಒಂದು ವಿಚಾರ ಕೊಟ್ಟಂಗೆ ಆಗ್ಬಿಡುತ್ತೆ. ಸ್ನೇಹಿತರು ಅಥವಾ ನೆರೆಹೊರೆಯರು, ಅಪರಿಚಿತರು ಇವರು ಯಾರಾದರೂ ನಿಮಗೆ ಒಂದಷ್ಟು ಸಹಾಯ ಮಾಡ್ತೀನಿ ಅಂತ ಈ ಮಾಸದಲ್ಲಿ ಬರ್ಬೋದು, ಅಥವಾ ಸಹಾಯ ಕೇಳಿಕೊಂಡು ಬರ್ಬೋದು. ಆ ವಿಚಾರ ಅವರ ಜೊತೆ ಏನಾದರೂ ನೀವು ವ್ಯವಹಾರ ಮಾಡ್ತೀನಿ ಅಂದರೆ ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಂಡು ಆನಂತರದಲ್ಲಿ ಒದ್ದಾಟ ಮಾಡ್ತಕ್ಕಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ. ಈ ಹಿಂದೆ ಏನಾದರೂ ಕೆಲವೊಂದು ಗೊಂದಲಗಳು ಅಥವಾ
ಮನಸ್ತಾಪ ಆಗಿತ್ತು, ಸಮಸ್ಯೆ ಆಗಿತ್ತು ಅಂತಂದರೆ ಪರವಾಗಿಲ್ಲ, ಅದು ಯಾವುದೋ ಒಂದು ರೂಪದಲ್ಲಿ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗಿ ಕುಟುಂಬದವರು ನಿಮ್ಮ ಬೆನ್ನಿಗೆ ನಿಲ್ತಾರೆ, ಇತ್ಯರ್ಥ ಆಗುತ್ತೆ ಯಾವುದೇ ಒಂದು ವಿಚಾರ ಆಗಿದ್ರೂ ಕೂಡ. ಹಾಗೆ ಮಾನಸಿಕವಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಕಂಡುಬರುತ್ತೆ. ಅನುಕೂಲತೆ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಬಹುತೇಕ ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ. ಬಂಧು ಬಾಂಧವ್ಯರು ಕೂಡ ಈ ಮಾಸದಲ್ಲಿ ಮನೆಗೆ ಬರುವಂತಹ ಲಕ್ಷಣಗಳಿರುತ್ತೆ. ಹಾಗೆ ನೀವು ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡುವಂಥವ್ರು ಯಾರಾದ್ರೂ ಇತ್ತು ಅಂದರೆ ನಿಮಗೆ ಲಾಭದಾಯಕವಾಗುತ್ತೆ, ಅನುಕೂಲವಾಗಿರುತ್ತೆ. ಹಾಗೆ ಕರಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಹುಡುಕುವಂಥವರು ಅಥವಾ ಉದ್ಯೋಗವನ್ನು ಹುಡುಕುವಂಥವರಿಗೆ ಈ ಮಾಸದಲ್ಲಿ ಕೆಲಸ ಕಾರ್ಯಗಳು ಸಿಗುವಂತಹ ಲಕ್ಷಣಗಳಿರುತ್ತೆ. ಹಾಗೆ ನೀವೇನಾದರೂ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಈ ಮಾಸದಲ್ಲಿ ವಿವಾಹ ಯೋಗಗಳು ಕೂಡ ಬರುವಂಥದ್ದು. ಹಾಗೆ ಒಂದಷ್ಟು ಮಾತುಕತೆಗಳು ಅಥವಾ ಪ್ರಪೋಸಲ್ ಕೂಡ ನಿಮ್ಮ ಮುಂದೆ ಬಂದಿರುವಂತಹ ವಿಚಾರಗಳು ಕೂಡ ಕಂಡುಬರುತ್ತೆ. ವಾಹನ ಚಾಲನೆ ಮಾಡ್ತಾ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಯಾರಾದರೂ ಗಾಡಿಯನ್ನು ಬಿಡುವಂಥವ್ರು ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಹೊಸ ಅವಕಾಶಗಳು, ಹೊಸ ಹೊಸ ರೀತಿಯಾಗಿರತಕ್ಕಂತಹ ಒಂದಷ್ಟು ವ್ಯವಹಾರಗಳು ನಿಮ್ಮ ಮುಂದೆ ಬರಬಹುದು. ಅದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಮಾಡಿ. ಅದು ಬಿಟ್ಟು ಬೇರೆ ವ್ಯವಹಾರಗಳು, ಸಾಲ ಕೇಳ್ತಾ ಇದ್ದಾರೆ ಅಥವಾ ನೀವು ಸಾಲ ಕೊಡ್ತಾ ಇದ್ದೀರಿ ಅಂದರೆ ಈ ವ್ಯವಹಾರಗಳಷ್ಟೇ ಮಾಡಬೇಡಿ ಅಂತ ನಾನು ಹೇಳ್ತಿರ್ತಕ್ಕಂಥದ್ದು. ಹಾಗೆ ಯಾವುದೇ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಗುರು ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ಇದರಿಂದಾಗಿ ನಿಮಗೆ ಲಾಭದಾಯಕವಾಗಿರುತ್ತೆ. ಇನ್ನು ಹೆಚ್ಚಿನ ಜವಾಬ್ದಾರಿಗಳು ಕೂಡ ಈ ಮಾಸದಲ್ಲಿ ನಿಮ್ಮ ಬೆನ್ನಿಗೆ ಬಂದು ಬೀಳುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ದೊಡ್ಡ ಉದ್ಯಮಿಗಳಾಗಿರಿ ಅಥವಾ ಚಿಕ್ಕ ಪುಟ್ಟ ಉದ್ಯಮಿಗಳಾಗಿರಿ, ನೀವು ಸರ್ಕಾರಿಯವರೇ ಆಗಿರಿ ಅಥವಾ ಪ್ರೈವೇಟ್ ಆರ್ಗನೈಸೇಷನ್ ಆಗ್ತಾ ಇರಿ, ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಈ ಮಾಸದಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರ ಯಾವುದೇ ಇದ್ರೂ ಲಾಭದಾಯಕವಾಗಿರುತ್ತೆ. ಹಾಗೆ ನಿಮಗೆ ಬೆಲೆ ಸಿಗುವಂಥದ್ದು, ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹದ ಜೊತೆ ಒಂದಷ್ಟು ಪ್ರಮೋಷನ್ ಪಡೆಯುವಂಥದ್ದು ಅಥವಾ ನೀವು ಮಾಡುವಂತಹ ಕೆಲಸವನ್ನ ಗುರುತಿಸಿ ನಿಮಗೆ ಶಾಬಾಷ್ಗಿರಿ ತಗೋವಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು. ನಿರುದ್ಯೋಗಿಗಳಿಗೆ ಕೂಡ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇರುತ್ತೆ. ಆದರೆ ಮನೆಯಲ್ಲೇ ಕೂತ್ರೆ ಅವಕಾಶ ಬರುವುದಿಲ್ಲ, ನೀವು ಅದಕ್ಕೂ ಕೂಡ ಪ್ರಯತ್ನವನ್ನ ಪಡಬೇಕಾಗತ್ತೆ. ಹಾಗೆ ಯಾರಾದರೂ ವೃಷಭ ರಾಶಿಯವರು ಖಾಸಗಿ ಅಥವಾ ಒಂದಷ್ಟು ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರು ಸ್ವಲ್ಪ ಒಂದಷ್ಟು ತಲೆ ಕೆಡಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಕೂಡ ಆಗ್ಬೋದು. ಯಾಕಂದ್ರೆ ಏನೋ ಒಂದು ಮಾಡೋದಕ್ಕೆ ಹೋಗಿ ಎಡವಟ್ಟಾಗ್ತಕ್ಕಂಥ ಲಕ್ಷಣಗಳಿರುತ್ತೆ. ಕಲಾವಿದರಿಗೆ ಹೊಸ ಹೊಸ ವಿಚಾರದಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನೋಡೋದಾದ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳೇನಿಲ್ಲ, ಸಣ್ಣ ಪುಟ್ಟ ಒಂದಷ್ಟು ಸಮಸ್ಯೆಗಳು ಬರಬಹುದು. ಅದು ರಕ್ತಕ್ಕೆ ಒತ್ತಡ ಬರುವಂತಹ ಲಕ್ಷಣಗಳು. BP, ಶುಗರ್ ಇರುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಧ್ಯಾನ, ಯೋಗವನ್ನು ಮಾಡೋದು ಈ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ. ಸ್ವಲ್ಪ ಬಾಡಿಯನ್ನು ಫಿಟ್ಟಾಗಿ ಇಡಬೇಕಾಗತ್ತೆ ವೃಷಭ ರಾಶಿಯವರು ಖಂಡಿತವಾಗ್ಲೂ ಕೂಡ. ಯಾಕಂದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ಯಾಕೆ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ. ದುಡ್ಡು ಬೇಕಾದ್ರೆ ನಾಳೆಯೂ ಕೂಡ ದುಡಿಬೋದು. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಈ ವೃಷಭ ರಾಶಿಯವರ ಬಗ್ಗೆ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ ಏನು ಅಂದರೆ, ಗಂಡ ಹೆಂಡತಿ ಜೀವನದಲ್ಲಿ ಒಂದಷ್ಟು ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರು ನಿಮಗೆ ಒಂದಷ್ಟು ಮನಸ್ತಾಪಗಳಾಗ್ಬೋದು. ಹಾಗಾಗಿ ನೋಡ್ಕೊಂಡು ಅವರ ಜೊತೆ ಮಾತಾಡ್ಬೇಕಾದ್ರೆ ಪ್ರೀತಿ ವಿಶ್ವಾಸದಿಂದ ಇರಿ. ಇನ್ನು ಕೆಲವರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ಥರ ಜೀವನವನ್ನು ಮಾಡ್ತಾ ಇರ್ತಾರೆ. ಆದರೆ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಎಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾರೆ. ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತ ಹೇಳಿ ನಮ್ಮ ಜಾತಕವನ್ನು ನೋಡಿ ತಿಳ್ಕೊಂಡಿರ್ತಾರೆ. ನನಗೆ ಯಾವ ಸಂಖ್ಯೆ ಆಗಿಬರುತ್ತೆ, ನನಗೆ ಯಾವ ಬಣ್ಣ ಆಗಿಬರುತ್ತೆ, ಅದನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅವರು ಖಂಡಿತವಾಗ್ಲೂ ಕೂಡ ಉತ್ತರೋತ್ತರ ಅಭಿವೃದ್ಧಿ, ಅಂದರೆ ಇವತ್ತಿನ ನಾಳೆಗಲ್ಲ, ದಿನನಿತ್ಯ ಅಭಿವೃದ್ಧಿಯ ದಾರಿ ಕಡೆ ಹೋಗ್ಲಿಕ್ಕಾಗುತ್ತೆ. ಹಾಗಾಗಿ ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯರ ಬಳಿ ತೋರಿಸ್ಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ. ಹಾಗೆ ಇನ್ನು ವಿದ್ಯಾರ್ಥಿಗಳಿಗೆ, ಉದ್ಯೋಗಕ್ಕೆ, ವಿದೇಶಕ್ಕೆ ಹೋಗುವಂಥವರಿಗೆ ಈ ಮಾಸ ಅತ್ಯಂತ ಶುಭದಾಯಕವಾಗಿರುತ್ತೆ. ನನ್ನ ವೃಷಭ ರಾಶಿಯವರಿಗೆ ಈ ಮಾಸದಲ್ಲಿ ಒಂದಷ್ಟು ವಾಹನ ಖರೀದಿ ಮಾಡತಕ್ಕಂತಹ ಯೋಗಗಳು ಕೂಡ ಬರುತ್ತೆ. ಸಹೋದರ ಸಹೋದರಿಯರಿಂದ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿರುತ್ತೆ. ಹಾಗೆ ಒಂದು ಗುಣ, ನಿಮ್ಮ ಗುಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿ ಅದರಿಂದಾಗಿ ನಿಮಗೆ ಲಾಭ ಆಗ್ತಕ್ಕಂಥದ್ದು ಕೂಡ ಇರುತ್ತೆ.
ಹಾಗೆ ಕಡು ಬಡವರಾಗಿದ್ರೂ ಕೂಡ ವೃಷಭ ರಾಶಿಯವರು ಈ ಮಾಸದಲ್ಲಿ ಏನೋ ಒಂದು ನಿಮಗೆ ಸಂತೋಷದ ವಾತಾವರಣ ಅಂತಕ್ಕಂಥದ್ದಿರುತ್ತೆ. ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳಾಗುವಂತಹ ಲಕ್ಷಣಗಳಿರುತ್ತೆ. ಈ ಮಾಸದಲ್ಲಿ ಖಂಡಿತವಾಗ್ಲೂ ಕೂಡ ಎಲ್ಲರೂ ಮಾಡಬೇಕಾಗಿರೋ ಪರಿಹಾರಗಳೇನು ಅಂದರೆ, ಓಂ ನಮೋ ಭಗವತೆ ವಾಸುದೇವ ಎಂತಕ್ಕಂಥ ಮಂತ್ರವನ್ನು ದಿನನಿತ್ಯ ಜಪ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಬರಬಹುದಂತಹ ಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಪು ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಣೆ ಮಾಡಿ. ಇದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.